ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ಸಸ್ಪೆನ್ಸ್ ಥ್ರಿಲ್ಲರ್ ಪ್ರೇಮಿಗಳಾಗಿದ್ರೆ ಈ ಹೆಸರನ್ನ ನೆನಪಿಟ್ಟುಕೊಳ್ಳಿ. ಯಾಕಂದ್ರೆ ಇದೊಂದು ಮಾಸ್ಟರ್ ಪೀಸ್ ಸಸ್ಪೆನ್ಸ್ ಥ್ರಿಲ್ಲರ್ ಹಾರರ್ ಸೀರೀಸ್. ಅದೇ ಫ್ರಮ್ MGM ಪ್ಲಸ್ ನಿರ್ಮಾಣದ ಈ ಸೀರೀಸ್ ಇತ್ತೀಚಿನ ವರ್ಷಗಳಲ್ಲಿ ಬಂದ ಬೆಸ್ಟ್ ಹಾರರ್ ಮಿಸ್ಟರಿ. ಇದನ್ನ ನೋಡುವಾಗ ನಿಮಗೆ ಫೇಮಸ್ ಸೀರೀಸ್ ಆದ ಲಾಸ್ಟ್ ನೆನಪಾಗಬಹುದು. ಯಾಕಂದ್ರೆ ಇದರ ಮೇಕಿಂಗ್ ಅಷ್ಟೊಂದು ರಿಯಲಿಸ್ಟಿಕ್ ಆಗಿ ಮೂಡಿ ಬಂದಿದೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಒಂದು ಕಾರಿನಲ್ಲಿ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗ್ತಿದ್ದೀರಾ. ದಾರಿಯಲ್ಲಿ ಒಂದು ಮರ ಬಿದ್ದಿರೋದನ್ನು ನೋಡಿ ದಾರಿ ಬದಲಿಸ್ತೀರಾ. ಮುಂದೆ ಹೋದ್ರೆ ಒಂದು ಪುಟ್ಟ ಊರು ಸಿಗುತ್ತೆ. ಆ ಊರನ್ನ ದಾಟಿ ಮುಂದೆ ಹೋದ್ರೆ ಮತ್ತೆ ಅದೇ ಊರು ಹತ್ತಿರ ಬರುತ್ತೀರಾ. ಎಡಕ್ಕೂ ಹೋದ್ರು ಅದೇ ಊರು, ಬಲಕ್ಕೂ ಹೋದ್ರು ಅದೇ ಊರು. ಅಷ್ಟರಲ್ಲಿ ಸೂರ್ಯ ಮುಳುಗುತ್ತಾನೆ. ಊರಿನ ಜನರೆಲ್ಲ ಗಾಬರಿಯಿಂದ ಮನೆ ಒಳಗೆ ಹೋಗಿ ಬಾಗಿಲು ಹಾಕ್ತಾರೆ. ಕಿಟಕಿಯ ಹೊರಗೆ ಯಾರೋ ಮನುಷ್ಯ ತರಾನೇ ಇರೋನು ಬಂದು ನಿಮ್ಮ ಹತ್ತಿರ ನಿಲ್ಲುತ್ತಾನೆ. ಅಷ್ಟರಲ್ಲಿ ಸೂರ್ಯ ಮುಳುಗುತ್ತಾನೆ. ಊರಿನ ಜನರೆಲ್ಲ ಗಾಬರಿಯಿಂದ ಮನೆ ಒಳಗೆ ಹೋಗಿ ಬಾಗಿಲು ಹಾಕ್ತಾರೆ. ಕಿಟಕಿಯ ಹೊರಗೆ ಯಾರೋ ಮನುಷ್ಯನ ತರಾನೇ ಇರೋದು ಬಂದು ನಿಮ್ಮನ್ನ ನೋಡಿ ವಿಚಿತ್ರವಾಗಿ ನಗ್ತಾನೆ. ಬಾಗಿಲು ತೆಗಿ, ನಾನು ನಿನ್ನ ಫ್ರೆಂಡ್ಸ್ ಅಂತಾನೆ. ನೀವು ಅಪ್ಪಿತಪ್ಪಿ ಬಾಗಿಲು ತೆಗಿದ್ರಿ, ಅಷ್ಟೇ ನಿಮ್ಮ ಕತೆ. ಮುಂದಿನ ದಿನ ಬಾಡಿ ಕೂಡ ಸಿಗೋದಿಲ್ಲ. ಇದು ಯಾವುದೂ ಕನಸಲ್ಲ. ಇದು ಫ್ರಮ್ ಅನ್ನೋ ಸೀರೀಸ್ನ ಭಯಾನಕ ಸೀರೀಸ್ ಒಂದು. ಇದು ಆ ಊರು ಯಾವುದು, ಇಲ್ಲಿರೋ ರಾಕ್ಷಸರು ಯಾರು, ತಪ್ಪಿಸಿಕೊಳ್ಳೋಕೆ ದಾರಿ ಇದೆಯಾ, ಎಲ್ಲವನ್ನೂ ಇವತ್ತು ಈ ರಿವ್ಯೂಯಲ್ಲಿ ನೋಡೋಣ. ಈ ಸೀರೀಸ್ನ ಪಾತ್ರಗಳ ವಿಶ್ಲೇಷಣೆ ಏನೆಂದರೆ, ಈ ಕತೆ ಕೇವಲ ಭಯದ ಬಗ್ಗೆ ಅಲ್ಲ, ಇದು ಜನರ ಎಮೋಷನ್ಸ್ ಬಗ್ಗೆ ಕೂಡ. ಇಲ್ಲಿರೋ ಕೆಲವು ಪ್ರಮುಖ ಪಾತ್ರಗಳು ನೀವು ಅರ್ಥ ಮಾಡಿಕೊಳ್ಳಲೇಬೇಕು. ಯಾಕಂದ್ರೆ ಈ ಸೀರೀಸ್ನ ಬೆಸ್ಟ್ ಅಂಡ್ ಕ್ಯಾರೆಕ್ಟರ್ಸ್ ಅಂತಾನೆ ಹೇಳ್ತೀನಿ. ಇನ್ನು ಬಾಯ್ಸ್ ಸ್ಟೀವನ್ಸ್, ಹ್ಯಾರೋಲ್ಡ್ ಪೆರಿನೋ ಅದ್ಭುತವಾಗಿ ನಟಿಸಿದ್ದಾರೆ. ಇವನು ಈ ಊರಿನ ಲೀಡರ್. ಇವನ ಹತ್ತಿರ ಒಂದು ಬೆಲ್ ಮಾತ್ರ ಇರುತ್ತದೆ. ಸೂರ್ಯ ಮುಳುಗು ಮುನ್ನ ಆ ಬೆಲ್ ಹೊಡೆದು ಎಲ್ಲವನ್ನೂ, ಅಂದರೆ ಎಲ್ಲರನ್ನೂ ಮನೆಗೆ ಕಳಿಸ್ತಾನೆ. ಇವರು ಕಂಡುಹಿಡಿದ ಈ ಮ್ಯಾಜಿಕಲ್ ಕಲ್ಲುಗಳು ಇಡೀ ಊರಿನ ಒಂದು ಕಾವಲಿನ ಕಲ್ಲುಗಳಾಗಿರುತ್ತವೆ. ಎರಡನೆಯದಾಗಿ ವಿಕ್ಟರ್ ಅನ್ನೋ ವ್ಯಕ್ತಿ, ಇವನು ದಿ ಮಿಸ್ಟಿ ಮ್ಯಾನ್ ಅಂತಾನೆ ಹೇಳ್ಬೋದು. ಇವನು ಈ ಊರಿನ ಅತಿ ಹಳೆಯ ನಿವಾಸಿ. ಇವನು ಮಾತಾಡೋದು ಕಡಿಮೆ, ಆದರೆ ಇವನು ಬಿಡಿಸೋ ಚಿತ್ರಗಳಲ್ಲಿ ಈ ಊರಿನ ಭವಿಷ್ಯ ಇರುತ್ತದೆ. ಇವನಿಗೆ ಕಾಡಲ್ಲಿರೋ ದೂರವಾಣಿ ಮರಗಳ ರಹಸ್ಯ ಗೊತ್ತಿರುತ್ತದೆ. ಇನ್ನು ಮೂರನೇದು ಬಂದು ಜಿಮ್ ಮ್ಯಾಥ್ಯೂಸ್, ಒಬ್ಬ ಇಂಜಿನಿಯರ್. ಇವನು ಲಾಜಿಕ್ ಹುಡುಕುತ್ತಾನೆ. ಈ ಊರು ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ ಇರಬಹುದು ಅನ್ನೋದು ಇವನ ವಾದ. ನಾಲ್ಕನೇದು ಬಂದು ಜೇಡ್ ಅನ್ನೋ ವ್ಯಕ್ತಿ. ಇವನು ತುಂಬಾ ಬುದ್ಧಿವಂತ, ಟೆಕ್ಕಿ. ಅದರಲ್ಲಿ ಇದನ್ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ, ಆದ್ರೆ ಅವನ ಕಣ್ಣಿಗೆ ಕಾಣೋ ವಿಚಿತ್ರ ಚಿಹ್ನೆಗಳು ಅವನನ್ನ ಹುಚ್ಚು ಹಿಡಿಸುತ್ತದೆ. ಈ ಸೀಸನ್ನ 1ನೇ ಪ್ರಮುಖ ರಹಸ್ಯಗಳನ್ನು ನೋಡೋಣ. ಸೀಸನ್ 1ರಲ್ಲಿ 3 ಮುಖ್ಯವಾದ ಅಂಶಗಳನ್ನು ನಮ್ಮನ್ನ ಕಾಡುತ್ತದೆ. ಅದರಲ್ಲಿ ಒಂದೇ ಬಂದು ಆ ರಾಕ್ಷಸರು ಯಾರು. ಅವರು ಓಡಲ್ಲ, ಹಾರಲ್ಲ, ಕೇವಲ ನಡೆದುಕೊಂಡು ಬರುತ್ತಾರೆ. ಹಳೆಯ ಕಾಲದ ಬಟ್ಟೆ ಹಾಕಿರ್ತಾರೆ. ಅವರು ನಿಮ್ಮ ಮನಸ್ಸಿನ ಜೊತೆ ಆಟ ಆಡ್ತಾರೆ. ಅವರು ರಾತ್ರಿ ಮಾತ್ರ ಯಾಕೆ ಬರ್ತಾರೆ, ಹಗಲಿನಲ್ಲಿ ಎಲ್ಲಿರ್ತಾರೆ ಅನ್ನೋದೇ ಒಂದು ದೊಡ್ಡ ಮಿಸ್ಟರಿ ಈ ಸೀರೀಸ್ನ. ಒಂದು ದೂರವಾಣಿ ಮರಗಳು. ಕಾಡಿನಲ್ಲಿ ಕೆಲವು ಮರಗಳಿವೆ. ಅದರ ಒಳಗೆ ಏನನ್ನಾದರೂ ಹಾಕಿದ್ರೆ ಅದು ಬೇರೆ ಎಲ್ಲೋ ಹೋಗಿ ಬೀಳುತ್ತೆ. ಇದು ಈ ಜಾಗ ಮ್ಯೂಸಿಕಲ್ ಅನ್ನೋದಕ್ಕೆ ಸಾಕ್ಷಿ. ಮೂರನೇದು ಬಂದು ಧ್ವನಿಗಳು ಮತ್ತು ಚಿಹ್ನೆಗಳು. ಸಾರಾ ಅನ್ನೋ ಹುಡುಗಿ ಕೆಲವು ಧ್ವನಿಗಳನ್ನು ಕೇಳಿಸಿಕೊಳ್ಳುತ್ತಾಳೆ. ಆ ಧ್ವನಿಗಳು ಅವಳಿಗೆ ಕೊಲೆ ಮಾಡೋಕೆ ಹೇಳ್ತಾವೆ. ಇದು ಆ ಊರಿನ ಶಕ್ತಿ ಜನರನ್ನ ಹೇಗೆ ಕಂಟ್ರೋಲ್ ಮಾಡುತ್ತೆ ಅನ್ನೋದನ್ನ ತೋರಿಸುತ್ತದೆ. ಇನ್ನು ಈ ಸೀರೀಸ್ನ ಕೊನೆಯಲ್ಲಿ ಜಿಮ್ ಒಂದು ದೊಡ್ಡ ರೇಡಿಯೋ ಟವರ್ ಕಟ್ಟಿ ಹೊರಗಿನ ಪ್ರಪಂಚಕ್ಕೆ ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡ್ತಾನೆ. ಆಗ ರೇಡಿಯೋದಲ್ಲಿ ಒಂದು ಧ್ವನಿ ಕೇಳಿಸುತ್ತದೆ, ಜಿಮ್, ನಿನ್ನ ಹೆಂಡತಿ ನೆಲ ಅಗಿಯುತ್ತಾಳೆ, ಅವಳನ್ನ ತಡಿ. ಆದ್ರೆ ಯಾರೋ ಇವರನ್ನ ಎಲ್ಲೋ ಉಳಿದು ವಾಚ್ ಮಾಡ್ತಿದ್ದಾರೆ ಅಂತ
ಅರ್ಥ. ಅಲ್ಲಿಗೆ ಸೀಸನ್ 1 ಮುಗಿಯುತ್ತದೆ ಮತ್ತು ನಿಮ್ಮ ತಲೆಯಲ್ಲಿ 1000 ಪ್ರಶ್ನೆಗಳು ಉಳಿಯುತ್ತವೆ. ಯಾಕೆ ಈ ಸೀರೀಸ್ನ ಮಿಸ್ ಮಾಡಬಾರ್ದು ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ನೀವು ಕೇವಲ ಜಂಪ್ ಸ್ಪೇಸ್ ಹೀರೋ ಕಾರಲ್ಲಿ ಫಿಲ್ಮ್ ನೋಡಿ ಸಾಕಾಗಿದ್ರಿ. ಈ ಸೈಕಾಲಜಿಕಲ್ ಮಿಸ್ಟರಿ ನಿಮಗೆ ಹೊಸ ಅನುಭವ ನೀಡುತ್ತದೆ. ಇದರ ಪ್ರತಿಯೊಂದು ಸೀನ್ ಕೂಡ ಇಂಪಾರ್ಟೆಂಟ್ ಆಗಿ ಮೂಡಿ ಬಂದಿದೆ. ಇನ್ನು ಈ ಸೀರೀಸ್ನ ಪ್ಲಸ್ ಪಾಯಿಂಟ್ ವಿಷಯಕ್ಕೆ ಬಂದರೆ, ಬಿಗಿಯಾದ ಚಿತ್ರಕಥೆ ಮತ್ತು ಪ್ರತಿಯೊಂದು ಎಪಿಸೋಡ್ ಎಂಡ್ನಲ್ಲಿ ಕೊಡು ಟ್ವಿಸ್ಟ್ ಅಂತೂ ಮೈಂಡ್ ಬ್ಲೋಯಿಂಗ್ ಅಂತಾನೆ ಹೇಳ್ತೀನಿ. ಇನ್ನು ಈ ಕಥೆಯಲ್ಲಿ ಬರುವ ಪ್ರತಿಯೊಂದು ಸನ್ನಿವೇಶಗಳು, ಪ್ರತಿಯೊಂದು ಸೀನ್ಗಳು, ಪ್ರತಿಯೊಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಸಿನಿಮಾಟೋಗ್ರಫಿ ಆಗಿರ್ಬೋದು, ಎಲ್ಲವೂ ನೆಕ್ಸ್ಟ್ ಲೆವೆಲ್ ಟಾಪ್ ನಾಚ್ ಅಂತಾನೆ ಹೇಳ್ತೀನಿ. ಇನ್ನು ಈ ಸೀರೀಸ್ನ ಮೈನಸ್ ಪಾಯಿಂಟ್ ವಿಷಯಕ್ಕೆ ಬಂದರೆ, ಕೆಲವು ಕಡೆ ಕತೆ ಸ್ವಲ್ಪ ನಿಧಾನ ಅನಿಸುತ್ತದೆ. ಆದರೆ ಆ ಬಿಲ್ಡಪ್ ಇಂಪಾರ್ಟೆಂಟ್ ಆಗಿ ನಮಗೆ ಆಗ ಗೊತ್ತಾಗುವುದಿಲ್ಲ. ಸೊ ನೋಡಿ ಫ್ರೆಂಡ್ಸ್, ಇವತ್ತು ಇದಾಗಿತ್ತು ಫ್ರಮ್ ಸೀಸನ್ 1ರ ಇನ್ ಡೆಪ್ತ್ ರಿವ್ಯೂ. ನೀವು ಎಪಿಸೋಡ್ ಬೇಕಾಗಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ.